ನಾಯಿಗೆ ಮಾಡ್ತಿದ್ವೇನ ನಿನಗೆ ಅರಿಬೇಗ ಯಾಕಿಲ್ದಂಗ ನಾಯಿಗೆ ಮಾಗಿರ್ ಚಕ್ಕ ಅದ್ ಗರ್ಕು ಜಾಕು ಬಹುತ್ ಕಾಮಿ ಮೇರಾ ಅದಕ್ಕೆ ಸುಬೆ ಸುಬೆ ಬಂದ್ಬಿಟ್ಟು ನಮ್ದು ಕಪಡಾ ಧೋನಿಕು ಹಾ ಎಲ್ಲ ಒಗದ್ಬಿಟ್ಟು ಒಣಕ್ ಬಿಟ್ಟಿದೀನಿ. ಅರೆ ಅದು ಒಣಗ್ತು ಅಂದ್ರೆ ತಗೊಂಡು ಹೋಗ್ಬಿಡದೆ. ಅದೇ ಇವತ್ತು ನಮ್ದು ಗಂಡದು ಹೇಳಿದಾರೆ ಇವತ್ತು ಮಸ್ತ್ ಬಿರಿಯಾನಿಗೆ ಮಾಡ್ಬೇಕಂತೆ, ಕಬಾಬ್ಗೆ ಮಾಡ್ಬೇಕಂತೆ, ಮೀನು ಪಿರೆಗೆ ಮಾಡ್ಬೇಕಂತೆ. ಅರೆ ಇವತ್ತು ಬಹುತ್ ಕಾಮ್ಗೆ ಇದೆ. ಅಯ್ಯೋ ಹೊತ್ತೊಂಡ್ರೆ ಅದನ್ನ ತಿಂತಿರುವ ಇನ್ನೇನು ಯಾವಾಗ ನೋಡಿದ್ರು ಅದನ್ನ ಮಾಡ್ತೀರಿ, ಅದ್ರಾಗ ಏನು ದೊಡ್ಡ ಕೆಲಸ. ಅರೆ ನೈಗೆಮ್ಮ ತೋಡಾ ತೋಡಾ ನೈಯೇ ಬಹುತ್ ಬಹುತ್ ಜಾದಾ ಮಾಡ್ಬೇಕು. ಹಾ ಎಲ್ಲ ರಿಲೇಷನ್ಗೆ ಬರ್ತಾ ಇದಾರೆ. ಏನ್ ವಿಶೇಷಲೇ? ಅರೆ ನಮ್ದು ಮರದು ಇದಾರೆ ಅಲ್ಲ, ಅವ್ರದ್ದು ನಾದ್ನಿದು ಅವ್ರದ್ದು ತಂಗಿದು ಬರ್ತಾ ಇದಾರೆ, ನಮ್ದು ನಾದ್ನಿದು. ಅದಕ್ಕೆ ಸ್ವಲ್ಪ ಕಾಮ್ಗೆ ಭಾಳ ಇದೆ. ಅರೆ ಕೆಲಸಗೆ ಭಾಳ ಆಗ್ತದೆ, ಅದು ಎಲ್ಲ ನಾನ್ ವೆಜ್ಗೆ ಅಡಿಗೆಗೆ ಎಲ್ಲ ಸ್ವಲ್ಪ ಜಾಸ್ತಿಗೆ ಮಾಡಬೇಕು. ಏನ್ ಲೇಕಲ್ಲಿ ಏನ್ ಬರೀ ಕೊಡ ಹಿಡ್ಕೊ ಬಂದಿಲ್ಲ, ನೀರಿಗೆ ಬಂದಿನ ಯಾಕೆ ಅರಿವಿಲ್ಲ? ಇಲ್ಲ ಬರೀ ಕೊಡ ಒಂದು ಕೊಡ ನೀರು ತುಂಬಿಕೊಂಡು ಹಾಕಿ ಬನ್ನಿ, ಒಂಚೂರು ಬೇಕಾಗಿತ್ತ ಅದಕ್ಕೆ. ಮೊನ್ನೆರ ಬಿಟ್ಟಾರವ ನಳನ ಆಗ್ಲೇ ಕುಡಿ ನೀರು ಖಾಲಿ ಅಲ್ವಾ? ಓಹೋ ಅದ ಇಲ್ಲ ಅದು ಸ್ವಲ್ಪ ಇದೊಂದು ಕೂಡ ಖಾಲಿ ಇತ್ತ, ಸಮಾಧಾನ ಆಗಲಿಲ್ಲ, ಅದಕ್ಕೆ ತುಂಬ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ, ಮತ್ತೇನಿಲ್ಲ. ಶಾಂತಕ ಕುತ್ತಿಗೆ ಕಡೆ ಏನೋ ಕಡ್ದಂಕತ್ ನೋಡ, ಹಳಾದ ಇರಿಬಿ ಏನಾರ ಹತ್ತ ಏನೋ ಮಾತಾಗ. ಇರಿಬಿ ಇಲ್ಲಿ ಬಿಡ್ಲೆ ಕಾಣವಲ್ತ. ಆಯ್ತು ನೋಡ ಒಂದು ಕೆಂಪನ ಇರಿಬಿ ಯಾಕೋ ಕಡ್ಯಾಕತ್ತ ನೋಡು. ಏನನ್ವಾ ನನ್ನ ಕಣ್ಣು ಮಣ್ಣಾಲಿ ಕಣ್ಣಿಗೆ ಏನು ಕಾಣವಲ್ವು. ಇತ್ತಿತ್ತಾಗ ನನಗೂ ಚಸ್ಮ ಬಂದತೆ ಏನೋ ನಮ್ಮ ಅತ್ತಿಗತೆ. ನಮ್ಮ ಅತ್ತಿಗಂತರೂ ಬಿಡು ಅದು ಹಾಕೊಳ್ಳೋದಿಲ್ಲ, ಕಣ್ಣು ಕಿವಿ ಎರಡು ಹೊಂಟಾವು. ನಮ್ದು ಏನಾಗೈತೆ ನೋಡು ಪತಿ ನೋಡ್ಲಿ ಒಟ್ಟೆ. ಅರೇ ನಮ್ದುಗೆ ಈ ಕಡೆ ಕುತ್ಕೊಂಡಿದೀವಿ, ಎಲ್ಲಿ ಕಾಣ್ಬೇಕು ಇರ್ಬಿದು ಕಲವ ಕಂದು ಮಖಾದೆ ಕಾಣ್ತಾ ಇಲ್ಲ, ಇನ್ನು ಇರ್ಬಿದು ಎಲ್ಲಿಂದ ನೋಡಕ್ಕೆ ಹೋಗ್ಲಿ. ನೋಡ ಪ್ರೇಮವ ಕುತ್ತಿಗೆಗೇನ್ರ ಇರಿಬೈತಿ ನೋಡ ಒಂಚೂರು, ಯಾಕೆ ಬಾ ಕಡೆ ಆಗತತಿ. ಈ ಕಡೆ ಇರಿಬಿಯಾ ಇಲ್ಲಿ ಬಿಡ, ನನಗೇನು ಕಾಣವಲ್ತು ಬಿಡ್ಲೆ, ಇರಿಬಿಲ್ಲ ಕೆಂಪನೂ ಆಗಿಲ್ವ. ಹಾಡಿಬಿಟ್ಟಿದೆ ಅಂತ ಕೇಳಿರಿ ಬಿಡ್ರಿ, ಇರಿವಿಲ್ಲ ಅಂತ ನೀವು ಆಯಿ ಒಂಟಿ ಏನೂ ಇಲ್ಲ. ಇರಿವೆ ಮತ್ತೊಂದ ಕೊಳ್ಳಾಗ ಹೊಸ ನಕ್ಲೆಸ್ ಮಾಡ್ಸ್ಯಾಳ, ತೋರ್ಸಾಕ್ ಬಂದಾಳ. ಅದೊಂದು ಕೂಡ ಇದ್ದಿದ್ ನೀರನ್ನು ಸುರಿವಿ ತುಂಬ್ಕೊಳಕ್ ಇಲ್ಲಿ ಕೆರಿ ಕಡೆ ಎಲ್ಲಾರು ಇರ್ತಾರಂತೆ. ಬಾ 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 ಏನ್ ಬೆರಿಕಿದಿಲ್ಲ ಏಕಲ್ಲಿ ನೀನು, ನಮ್ ಗಿರ್ಜಿನ ಹೊಂದದ್ ಬಿಡ ನಿನಗ. ನೋಡುವ ಯಾವಾಗ ಮಾಡ್ಸಿದಿ? ಮಸ್ತ್ ಐತ್ ಬಿಡ, ಭಾರಿ ಐತಿ. ಯಾವಾಗ ಮಾಡ್ಸಿದಿ? ಹಾಗ ಹಂಗೆಲ್ಲ ಏನಿಲ್ಲ, ಆಕಿ ಗಿರ್ಜಿ ಹಂಗಾಕಿ ಏನಾರ ಒಂದಂತಾಳ, ಖರೇನ ಇರಿಬ್ ಕಡೆ ಆಗತ್ತಿತ್ತು. ಸಾಕ್ ಈ ನಾಟಕ್ಕೆಲ್ಲ ನಾವು ನೋಡಿ ಆಯ್ತು, ಎಲ್ಲಿ ಯಾವಾಗ ಮಾಡ್ಸಿದೆ ಅಂತ ಹೇಳ್ಬಿಡು, ಮತ್ತೆ ನಿಂಗೆ ಸಮಾಧಾನ ಆಗೋದಲ್ಲ. ಅದ ಅದು ಹೆಂಗೈತಿ ನೆಕ್ಲೆಸ್? ಹೆಂಗೈತಿ? ಮಸ್ತ್ ಐತೆ ಬಿಡ್ಲೆ. ನಶೀಬವ ನಿಮ್ದು, ಏನ್ ಬೇಕದನ್ನ ಗಂಡುಗಳು ಮಾಡಿಕೊಡ್ತಾರಂತೇಳಿ ಮಾಡಿಸ್ಕೊಂತೀರಿ. ನಮ್ಮ ಗಂಡುಗಳು ಮಾಡಿಕೊಡ್ತಾರ, ಮಾಡಿಸಿ. ಆದ್ರಿ ಏನ್ ಮಾಡ್ಬೇಕು ಪಾಪ, ನಮ್ಗೆ ಕೇಳಾಕ ಮನ್ಸಾಗಲ್ಲ ಇರು ಬಡ್ತನಕ ಅದಕ್ಕೆ ಇದಕ್ಕೆ. ಶಾಂತಕ್ಕ ಮೊದಲ ಪಿನೆಲ್ ಹಾಕಿ ತೊಳ್ಕೊ ನಿನ್ನ ಬಾಯಿನ. ಗಂಡುಗಳು ಮಾಡಿಸ್ಕೊಡ್ತಾವಂತ ಅವ್ರ ಮಕ್ಕದಾಗ ನಮ್ಮ ದರಿಲಿ ಅದ್ರ ಮಸಡಿ ನೋಡ್ಕೊ, ಅದು ದುಡಿರೋಕ ಅದು ಕುಡಿಯಾಕ ಮನಿ ನಡ್ಸಾಕ ಇಟ್ಟಕ್ಕೆ ಇನ್ನು ಬಂಗಾರ ಬೆಳ್ಳಿ ಮಾಡಿಸಿ ಅವು ಏನು ಬಕ್ ಬರಲಿ ಬಿದ್ದಾವು. ಇದು ಏನಂದ್ರೆ ನಾ ಜಂಪರ್ ಹೊಲಿತೀನಲ್ಲ, ಅದೊಟ್ಟು ರೊಕ್ಕ ಕುಡಿಸಿ ಇಟ್ಕೊಂಡಿದ್ದೆ. ಆಮೇಲೆ ಮೊನ್ನೆ ಬಿಸಿಗೆ ಹಾಕೇನಿ, ಮೊದಲನೇ ಚೀಟಿ ನನಗೆ ಬಂತವ. ಈ ಸಲ ಅದೇನು ನಸೀಬ ಗೊತ್ತಿಲ್ಲ, ಚೀಟಿ ರೊಕ್ಕ ಬಂದ್ಬಿಟ್ಲೆ ಬಡ ಹೋಗಿ ಓಟು ನಕ್ಲೆಸ್ ತೊಗೊಂಡ್ಬಿಟ್ಟೆ. ಯಾವಾಗ ಹಾಕಿಲಿ? ನನಗೊಂದು ಮಾತು ಹೇಳಬಾರ್ದು, ನಾನು ಸೇರ್ಕೊಂತಿದ್ನಿ ಒಟ್ಟು ನನ್ನ ಮಕ್ಕಳಿಗೆ ಒಂಚೂರು ಏನಾರ ಬಂಗಾರ ಬೆಳ್ಳಿ ಮಾಡಿಸ್ತಿದ್ನಿವ. ಈ ಬಿಸಿ ಅಂತೆಲ್ಲ ಬಡ್ಡಿ ಇಲ್ದಂಗೆ ರೊಕ್ಕನೂ ಸಿಕ್ಕಂಗಕ್ಕವು, ಕಟ್ಟು ಕೈಲೇ ತಿಂಗಳ ಆಟ ಕಟ್ಟಿ ಕಡೆಯೆಲ್ಲಾರ ಹಾಕಿವತ್ತಾಗ ಹೇಳ್ಬಾರ್ದನ್ಲೇ ನನಗೊಂದು ಮಾತು. ನನಗೇನು ಗೊತ್ತಾ ಶಾಂತಕ್ಕ, ನಮ್ಮ ಉಣ್ಯಾನವ್ರೆಲ್ಲರೂ ಸೇರಿ ಒಂದು 25-30 ಮಂದಿ ಆದ್ವಿ, ಓಸ್ರು ಹಾಕೊಂಡ್ಬಿಟ್ಟಿವ. ಗಿರ್ಜಿ ನಮ್ಮೊಳಗೂ ಒಂದು ಬಿಸಿ ಮಾಡ್ಬೇಕು ನೋಡ್ಲೆ. ನಾವೇ ಇಂತು ಸಂಬಂಧಿದ್ದೇವೆ, ನಾನು ನೀನು ಪ್ರೇಮಿ ಹಾಕ್ತೀನಿ. ಹ್ಞೂನ ಶಾಂತಕ್ಕ, ಮೈ ಬಿಡಲ್ತು ಎಮ್ಮ ಶಾಂತಕ್ಕ ಬಿಸಿ. ಆಕಿನೂ ಹಾಕ್ತಾಳಂತ ನೋಡು ಪಾತಿ. ಇಲ್ಲೇ 4 ಮಂದಿ ಆದ್ವಿ, ಮತ್ತೆ ಉಣ್ಯಾಗ ಕೇಳಿದ್ರೆ ಹಂಗೆ ಬರ್ತಾರೆ, ಯಾರಾದ್ರೂ ಪುಸಿ ಹಾಕ್ತಾಳ, ಮತ್ತೆ ಯಾರು ಪಲ್ಲತ್ತ ಆಕಿನ ಕೇಳಿದ್ರೆ ಏನಾರ ಹಾಕ್ತಾಳೆ ಏನೋ ಹಾಕಿ, ಮತ್ತೆ ಯಾರ್ಯಾರದಾರ ನೋಡೋನ್ ತಡಿ ಕೇಳುನು. ಹಿಂಗಾಗಿ ಅಂದ್ರೆ ರೊಕ್ಕ ಕೂಡ್ಸಿ ಏನ್ರ ಬಂಗಾರ ಬೆಳೆ ಹಾಕವು. ಅರೇ ಕೈಕು ಇನ್ನೊಬ್ರಿಗೆ ಕೇಳಕ್ಕೆ ಹೋಗ್ತೀರಿ ಶಾಂತಂದಕ್ಕ. ಅರೇ ಬಹುತ್ ಅಚ್ಚ ಆದ್ಮಿದು ಇದೆ ರೀ ನೀವು, ಅವ್ರತ್ಗೆ ಇದ್ದೀರಿ. ನಮ್ದಿಗೆ ಹಿಂಗೆ ನೀವು ಬಿಸಿಗೆ ಹಾಕ್ತೀನಿ ಅಂದ್ಬಿಟ್ರೆ ಅವ್ರದಿಗೆ ಬಂದ್ಬಿಡ್ತಾರೆ. ಇಲ್ಲಿ ಯಾರು ಲೀಡರ್ದು ಬಹುತ್ ಅಚ್ಚಾಗೆ ಇಲ್ಲ ಅಂತ ಬಿಸಿದು ಹಾಕಕ್ಕೆ ಸಂಘದು ಸೇರಕ್ಕೆ ಅಷ್ಟು ಇಷ್ಟಾಗೆ ಪಡೋದಿಲ್ಲ. ಅರೇ ನಿಮ್ದುಗೆ ಎಲ್ಲ ಹೂನೆ ಅನ್ನಿ. ಅರೇ ನಮ್ದು ಸಂಘದು ಎಲ್ಲ ಮೆಂಬರ್ಸ್ ಇದಾರೆ ಅಲ್ಲ, ಅವ್ರದಿಗೆ ವಾಪಸ್ ಬಿಸಿದು ಹಾಕೊಂಡ್ ಬಿಡೋಣ. ಹಂಗಾರೆ ನಾ ಸೋಮವಾರ ಸಂಘ ಕಟ್ಟಕ್ಕೆ ಹೋಗ್ಯವಲ್ಲ, ಅವಾಗ ಒಂದು ಮಾತು ಕೇಳೇ ಬಿಡಂತು. 60,000 ಮುಟ್ತು ನೋಡೋ ಶಾಂತಕ್ಕ. ಮುಟ್ಟಿದ್ದಾತವ ಮತ್ತೆ ಮುಡ್ತತಿ. ಏನು ಬಂಗಾರ ರೇಟ್ ಏನು ಕಡಿಮೆ ಐತೆ, ಮಾತಾಡ್ಸಕ್ಕಾಗದಲ್ವ ಬಂಗಾರನ. ಇದು ಗಿರ್ಜಿ ಸೋಪ್ ಕೊಡ್ಲಿ ಒಟ್ಟು ಎಲ್ಲಿಂದ ತರಲೇವ? ನಾನು ಹಿಂಗೆ ಸೋಪ್ ಇರೋದೊಂದು ಸೋಪ್ ನಾ ಅರ್ಬಿಗೆ ಹಾಕತ್ತೀನಿ. ಊರ್ ಬಿಡಾಡಿ ಎಲ್ಲಿಂದ ತರಲಿ ಅಂತ ಮನೆ ಸರ್ ಅರ್ಬಿಗೆ ಬಂದಾಗ ನಂದು ಅರ್ಧ ಕರ್ದ ಸೋಪ್ ಇಸ್ಕೊಂಡು ಒಟ್ಟು ಕೊಡು, ಏನಾಗೋದಿಲ್ಲ. ನಾನು ಅರಿವು ಕಡಿಮೆ ಬಿದ್ದಾವು, ಮನೆಯಾಗ ಇದ್ದಿದ್ದು ಸೊಕ್ಕಾರನ ತಂದಿದ್ದೆ, 5 ರೂಪಾಯಿ ಚಿಲ್ಲರ್ ಇಲ್ಲದಕ್ಕೆ ನಾನು ಇನ್ನೊಂದು ಸೋಪರ ತರಲಿಲ್ಲ. ಒಂದಿಟ್ಟು ಕೊಡು, ಏನಾಗೋದಿಲ್ಲ, ಹೊಸ ಹೊಡಿ ಐತಿ ನಿಂದೇನು. ಇವ್ವ ನಾನು ಅರಿವು ನೋಡ್ತಿಲ್ಲ ಇಲ್ಲೇ ಪ್ರೇಮಿ, ಒಂದು ಬುಟ್ಟದಾವ. ಈಗ ನೀನು ಕೊಟ್ಟನಂದ್ರೆ ನನ್ನ ಅರ್ಬಿ ಅರ್ಧ ಇಟ್ಕೊಂಡೋಲ್ಲ ನಾನು. ನೀ ಅಲ್ಲೇ ಏನಾರು ಮನೆ ಸಲ ಖಾಲಿ ಆಗಿತ್ತು ಅಂತ ಇಸ್ಕೊಂಡಿದ್ದೀವ. ನೀ ಹಿಂಗೆ ವಾಪಸ್ ಕಡಕ್ ಕೇಳ್ತಿದ್ರೆ ನಾ ಇನ್ನೊಂದು ತಂದ್ರೆ ತರ್ತಿದ್ನಿ. ಬರೀ ಎಂತದ ನೋಡ್ಲಿ ಪತಿ, ನಿನ್ನ ಸಬ್ಕಾರ ಒಂದಿಟ್ಟು ಉಳಿದಿದ್ರು ಕೊಡ್ಲಿ, ನಾ ಇನ್ನೊಮ್ಮೆ ನೀನು ಕೊಡ್ತೇನಂತ. ಅರೆ ಮೇರೆ ಸಾಬೂನ್ ಪೂರಾ ಖತಮ್ ಹೋಗ್ಯಾ, ಥೋಡಾ ಸಾ ಬಾಕಿ ಹೈ, ತಡಿ ಕೊಡ್ತೀನಿ.
ಸ್ವಲ್ಪ ಐತಂತಿಯಲ್ಲ ತುಂಬೈಲಿ ಯಾವ್ದ್ಲೆ ಅದು ಕೆಂಪು ಕಲರ್? ಅದೇ ಮನೆ ಉಣಿದು ಒಳಗಡೆ ಮಾರಕ್ಕೆ ಬಂದಿದ್ರು 100 ರೂಪಾಯಿಗೆ 16 ಸೋಪು ಅಂತ ಅದಕ್ಕೆ ತಗೊಂಡಿದ್ದೆ. 100 ರೂಪಾಯಿಗೆ 16? ಹಾ, ಇದ್ರದ್ದು ಮೇಲ್ಗಡೆ ಇದೆಯಲ್ಲ ಪ್ಲಾಸ್ಟಿಕ್ ಇರೋದಿಲ್ಲ, ಹಂಗೆ ಕೋಲಾ ಸೋಪ್ಗೆ ಕೊಡ್ತಾ ಇದ್ರು, ಅದಕ್ಕೆ ತಗೊಂಡೆ. ಆದ್ರೆ ಕಪಡೆದು ಮಾತ್ರ ಬಹುತ್ ಅಚ್ಚಾಗಿ ಸಾಪ್ಗೆ ಆಗ್ತದೆ. ತುಂಬೈಲಿ ಹಾ ಗಮ್ಮಂತತ್ತು ಅಂದಂಗ್ ಶಾಂತಕ್ಕ ಏನ್ ತುಸ ಅರ್ಬಿ ತಂದಿ ಒಗ್ಯಾಕ? ಅಯ್ಯವ್ವ, ಮೊನ್ನೆ ಬರೋರು ಹೋಗೋರು ಬೀಗ್ರಿ ಅಂತ ತುಸ ಇದ್ರ ಮನ್ಯಾಗ. ನಮ್ಮ ನಮ್ಮ ದ್ರಾಕ್ಷಾಯಣಿ ಆಕಿ ಮಗಳು ಬಂದು 4 ದಿನ ಇದ್ದು ಹೋದ್ರ. ಆಮ್ಯಾಗ ಇದು ನಮ್ಮ ಅಣ್ಣ ಅತ್ತಿಗೆಮ್ಮ ಅವ್ರು 2 ದಿನ ಇದ್ರೆ, ಅವನು ಬಂದಿದ್ದ, ನಮ್ಮ ಅಣ್ಣ ಅತ್ತಿಗೆಮ್ಮನ ಮಗನು ಬಂದಿದ್ದ, ನಮ್ಮ ಮಳೆ ಅವನು ಬಂದು 1 2 ದಿನ ಇದ್ದು ಹೋದ. ಹಿಂಗಾಗಿ ಏನಾಯ್ತು, ಅರಿಬಿ ಹಾಸಿಗೆ ಅವು ಹೊಚ್ಕೊಳಕ್ ಬೇಸಿ ಆಗೋದಿಲ್ಲ ಬಿಡವ, ಒಗದಿಟ್ಟಿರ್ತೇವೆ. ಒಮ್ಮೆ ಮಂದ್ಯಾಗ ಯಾರಿಗಾರ ಕೊಟ್ಟಿರ್ತೇವೆ, ಮತ್ತು ಅವ್ರು ಬಂದಾಗ ಅವ್ರು ಹೋಗಿಂದ ಒಗದು ಹಾಕಿರ್ತೇವಲ್ಲ, ಮತ್ತು ಅವ್ರು ಬಂದಾಗ ಕೊಡೋದು ಅವನ್ನ. ಹಾಗಾಗಿ ಅವನ್ನ ಮೈ ಮೇಲೆ ಹಾಕೊಳಕ್ಕೆ ಒಲ್ಲೆ ಅನಿಸ್ತೈತಿ. ಮತ್ತು ಅದಕ್ಕೆ ಓಸು ಬೆಡ್ಶೀಟ್ ಅರಿಬಿ ಜಗ್ ಬಿಟ್ಟು ಹೋಗಿದ್ರವ, ಅವ್ನು ಓಸು ಹೋಗ್ಯಾಕತ್ತೆ ನೋಡಿ ಇವತ್ತು. ಹಂಗಾಗಿ ಅರಿಬಿ ಜಗ್ ಆಗ್ಬಿಟ್ಟ ಒಗ್ಯಾಕ. ಇನ್ನು ಮನ್ಯಾಗ ನೀರ್ಲೆ ಒಗದು ಹಾಕಿನಿ ಅಂದ್ರೆ ಇವತ್ತು ಒಂದೇ ದಿನಕ್ಕೆ ಖಾಲಿ ಹಾಕವ, ಆಯ್ಗೋಕಾವ ನೀರು. ಇನ್ನು ಮತ್ತೆ 4 ದಿನ ಇನ್ನು ನೀರು ಬಿಡುದು, ಅಲ್ಲಿ ಮಾಟ ಹೇಳು ಒಂದು ತಡ್ಕೊಳ್ಳೋದು. ಅದಕ್ಕೆ ಬೇಡ, ನೀರಿಂದ ಇರೋಕ್ಕಾಗೋದಿಲ್ಲ ಮನ್ಯಾಗ, ಸುಮ್ಕಿ ತಂದು ಒಗದು ಹಾಕಿನಿ ಅಂದ್ರೆ ಚಿಂತೆ ಬಿಡ್ತದಂತ ಇಲ್ಲೇ ಬನ್ನಿ ಸೀದಾ. ಅಂದಂಗೆ ಮೊನ್ನೆ ಆ ಶ್ರೀಕಾಂತ್ ಪಾಟೀಲ್ ಅವ್ರನ್ನ ಮಾತಾಡ್ಸಕ್ಕೆ ಹೋಗಿದ್ದೆಲ್ಲ, ಏನಾಯ್ತು ಆರಾಮದಾರನ ಇಲ್ಲ ಪಾಪ? ಇದಕ್ಕಿದ್ದಂಗೆ ಚಲೋ ಮನುಷ್ಯವ ಪಾಪ, ಹಿಂಗಾಗಬಾರ್ದಾಗಿತ್ತು. ಹುನಯ್ಯವ ಮೊನ್ನೆ ಪಾಪ ಹಾರ್ಟ್ ಆಗಿತ್ತು ಅವ್ರಿಗೆ. ಅದೆಂತದ ಭಾಳ ಸಣ್ಣದ ಹಾರ್ಟ್ ಆಗಿತ್ತಂತ, ದೊಡ್ಡದಾಗಿದ್ದಿಲ್ಲಂತ. ಹಾಗಾಗಿ ಜೀವಕ್ಕೇನು ಹಾನಿ ಆಗಿಲ್ಲಂತ, ಉಳ್ಕೊಂಡ್ರಂತ. ಮತ್ತೆ ಹೋಗಿ ನೋಡ್ಕೊಂಡು ಬಂದ್ವಿ. ಆಕಿ ನಮ್ಮ ದ್ರಾಕ್ಷಾಯಣಿ ಬೀಕ್ತಿ ಕಮಲವ್ವ ಅದು ಬಂದಿತ್ತವ, ತಿರ್ಸಾಟಿಗೇಡಿ ಅಡ್ಡಾಡಿ ಮಾತಾಡಕತ್ತ. ನಾ ಏನು ಮರದಿನ ಕೊಡಲಿಲ್ಲ ಅದ್ರ ಮಾತಿಗೆ, ತಲೆನೂ ಕೆಡಿಸ್ಕೊಲಿಲ್ಲ, ಅವನು ಅನ್ಲಿಲ್ಲ. ಬಂದ್ಬಿಟ್ಟೆ ಇತ್ತಾಗ ತಾನೇ ಏನು ಒದರಾಡಿ ಹೋತ ಯಾರಿಗೆ ಗೊತ್ತು. ಆತೀಗ ಪವಿತ್ರಂದು ಡೆಲಿವರಿ ಆಕತ್ತೀಗ. ಹಾಂ ಆಕತ್ತಿ, ದಿನ ತುಂಬ್ಯಾವ ಆಕತ್ತಿ. ಬಂದ್ರು ಬಂತ ಇನ್ನೊಂದು 4 ದಿನದ ಸುದ್ದಿ. ಬೇಷ್ ಆತ್ ಬಿಡು ಹೋಲಿ. ಸುಮ್ಕ ಬೆಂಗಳೂರಾಗ ಮೊದಲು ಹೆಂಗಿದ್ರಲ್ಲ, ಅಲ್ಲೇ ಆಕಿ ಗಂಡ ಕೆಲ್ಸಕ್ಕೆ ಸೇರಿ ಅಲ್ಲೇ ಇದ್ಬಿಡು ಸುಖ ಅವರು. ಅದ್ರ ಮೂಳೆ ಅದು ಬಿಡ್ಬೇಕಲ್ಲ, ಅದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ, ಬಿಡವಲ್ತಂತ ಮಗನ್ನ. ಏನಿ ಅಲ್ಲಿ ಹೋಗ್ಬೇಡ, ನೀ ಇಲ್ಲಿ ಹೋಗ್ಬೇಡ, ನೀ ಅಲ್ಲಿ ಕೆಲಸ ಮಾಡ್ಬೇಡ, ನಾ ಸೆಟಿತೇನೆ ನೋಡು, ಹಂಗೆ ನೋಡು ಹಿಂಗೆ ನೋಡು ಅಂತೇಳಿ. ಹಂಗಾಗಿ ಬಿಡವಲ್ರಂತ. ಏನನವ ದೇವ್ರು ಇರೋದೊಂದು ಜನ್ಮ ಚಂದ ಖುಷಿಯಾಗಿ ಕಳೆಯಂಗಲ್ಲ ನೋಡು. ಅದನ್ನ ಬರೇ ಜಗಳ ಹೊಡೆದಾಟ ಮನಸ್ತಾಪ, ಇನ್ನೊಬ್ಬರ ಮ್ಯಾಗ ತಿರ್ಸಾಟಿ ಬಿಕ್ಕೊಂಡು ಬೀಳುದು, ಬರೀ ಏನ್ಕೇನ್ರ ಒಂದು ಅನ್ನೋದು, ಬರೀ ಇದನ್ನೇ ಮಾಡಿ ಅರ್ಧ ಜೀವನ ಕಳೆದು ಬಿಡ್ತಾರೆ ನೋಡತ್ತಾಗ. ಚಂದಾಗಿ ನಕ್ಕೊಂತ 4 ದಿನ ಇದ್ದು ಹೋದ್ವು ಅನ್ನಂಗಿಲ್ಲ. ಅದು ಈ ವಯಸ್ಸಾಗಿದ್ದಕ್ಕೆ ಭಾಳ ನೋಡ ಶಾಂತಕ್ಕ ಇವ್ರ ಮಣ್ಣಾಗಿಟ್ಟು ಮರು ಮಾಡಲಿ. ವಯಸ್ಸಾಗಿದ್ದು ಇರ್ತಾವಲ್ಲ ಇವು, ಎಲ್ಲರೂ ಅಂತಲ್ಲ, ಎಲ್ಲರೂ ಕೆಲವೊಬ್ರು ಏನು ಮಾಡ್ತಾರೆ, ಏನು ಇನ್ನಷ್ಟು ದಿನ ಬಾಳ್ಬೇಕಾಗೈತಿ, ಹಿಂದೆ ಬಾಳ್ದಷ್ಟು ಮುಂದೆ ನಕ್ಕೊಂತ ಚಂದಾಗಿ 4 ಸಸ್ತ್ಯಾರು ಕೊಟ್ಟಿರು ಇದ್ದು ಹೋಗುನು. ಯಾಕಂದ್ರೆ ಮುಂದೆ ಅವ ಒಂದು ರೊಟ್ಟಿ ಕೊಡ್ಬೇಕು ನಮಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ಕೆಲವೊಂದು ಇರ್ತಾವಲ್ಲ ಇವಕ್ಕೆ ಮಕದಾಗ ಮದ್ದರಿಲಿ, ಇವು ತಿಳ್ಕೊಳ್ಳೋದಿಲ್ಲ ಶಾಂತಕ್ಕ. ಕುಣಿಗೆ ಹೋಗೋ ಮಟಾನು, ಕುಣಿಗೆ ಹೋಗಿ ಇವ್ ಸತ್ತು ಊಟಕ್ಕೆ ಕುಂತ್ರು ಇವಕ್ಕೇನು ಬುದ್ಧಿ ಬರೋದಿಲ್ಲವ. ಕೆಲವೊಂದು ಇರ್ತಾವಂಗೆ ನಾನು ಅಂತ ಮೇರಿತಿರ್ತಾವ, ಮಣ್ಣಾಗಿಟ್ಟು ಬರಲಿ, ಏನು ಮಾಡೋಕ್ಕಾಗೋದಿಲ್ಲ. ಅದರಾಗ ಒಂದು ಸೊಸಿ ಇದ್ರೆ ಹ್ಯಾಂಗಾರ ತೆಗಿ ಬಗ್ಗೆ ಹೋದಾರ ಅನ್ಕೋ, 2 ಸೊಸ್ತಿಯರಿದ್ರು ಒಂದು ಸೊಸಿ ಕೂಡ ಸೇರ್ಕೊಂಡು ಇನ್ನೊಂದು ಸೊಸಿ ಬಗ್ಗೆ ಮಸಾಲತ್ತ ಮಾಡೋದು, ಪಿತೂರಿ ಮಾಡೋದು, ಬರೇ ಅವಕ್ಕೆ ಏನಾರ ಒಂದು ಅನ್ನೋದು ಮನ್ಸಿಗೂ ಆಗುವಂಗ. ಮಣ್ಣಾಗಿಟ್ಟು ಮರು ಮಾಡಲಿ. ಹೇಳ್ತಾರ ಬಿಡವ, ಪುಣ್ಯಕ್ಕೆ ನಮ್ಮ ಹತ್ತಿದೊಂದಂಥದ್ದಿಲ್ಲವ, ಕಿವಿ ಕೇಳೋದಿಲ್ಲ ಅನ್ನೋದೊಂದು ನನ್ನ ಮ್ಯಾಗ ಗನಜಿ ಐತಿವ. ಪಾಪ ಮೊಮ್ಮಕ್ಕಳನ್ನಂತರೂ ಏನು ಹಂಗೆ ಅಂಗೈಯಾಗ ಹಿಡ್ಕೊಂತತಿ. ಈಗ ಅದು ಸಿದ್ದರಾಮಯ್ಯನ ರೊಕ್ಕ 3 ಸಲ ಬರಾಕತ್ತಿ, 2,000 ರೂಪಾಯಿ ನಮ್ಮ ಅತ್ತಿಗೆ. ಇವು 6,000 ರೂಪಾಯಿ ಕೊಡ್ಸಿಟ್ಟಾಳ. ಮನೆ ಹೇಳಕತ್ತಿದ್ ನನಗೆ. ಆಮೇಲೆ ಅದು ವಯಸ್ಸಾಗಿದ್ದು ಪೆನ್ಷನ್ ಒಂದು ಬರ್ತದಲ್ಲ, ಅದು ಏನೇವ ಅದ ನನಗೆ 60 ವರ್ಷದ್ದು, ಅದು ಬರೋದು ಏನೇವ ಅದು ರುದ್ರಾ ಪೆನ್ಷನ್ ಏನೇವ ಅದು ನಂಗೆ ಗೊತ್ತಾಗಲ್ಲ. ಅದು ಬರ್ತದಲ್ಲ 1200 ಅದನ್ನು ತೆಗೆದಿಟ್ಟಾಳ. ಇವ ಎಲ್ಲ ಕುಡಿಸಿ 3-4 ತಿಂಗಳು ತೆಗೆದಿಟ್ಟು ಈಗ ಹೇಳಾಳ ನನಗೆ. ಆಕಿ ಲಕ್ಷ್ಮಿಗೆ ಸಣ್ಣಕ್ಕಿಗೆ ಒಂದು ಜೊತೆ ಕಿವ್ಯಾನು ಕೊಡ್ಸಂದಾಳ. ಒಂದು 35-40 ಸಾವಿರ ರೂಪಾಯಿ ಬೇಕು ಒಂದು ಜೊತೆ ಕಿವ್ಯಾನು. ಒಂದು 6 ಗ್ರಾಮಿನ ತಂದೇನಂದ್ರು. ಅದಕ್ಕೆ ಆತ್ರಿ ಎತ್ತಾರ, ನೀವು ಕೂಡಿಸಿಡ್ರಿ, ಎಷ್ಟು ಇಡ್ತೀರಿ, ನಾವು ರೊಕ್ಕ ಹಾಕಿ ತರ್ತೇನೆ ಅಂತ ಹೇಳೇನಿ. ಚಲೋ ಮತ್ತೆ ನಿಮ್ಮ ಅತ್ತಿ ಯವ್ವ ಶಾಂತಕ್ಕ, ನಿಮ್ಮ ಅತ್ತಿ ಚಲೋ ಮತ್ತೆ ಮೊಮ್ಮಕ್ಕಳಿಗೆಲ್ಲ ಮಾಡ್ತಾಳ. ನಮ್ಮ ಅತ್ತಿ ತಯ್ಯವ್ವ ಅದ್ರ 3 ಮಧ್ಯಾಹ್ನ ಕೊಯ್ದು ಸುಡಗಾಡ್ದಾಗ ಸುಣ್ಣ ಸುರಿ ಬರಲಿ, ಅದ್ರ ಮಸರ್ಯಾಗನ ಸತ್ತು ಹೋತ್ ಬಿಡಿ ಶಟ್ಟದ. ಮೊಮ್ಮಕ್ಕಳಿಗೆ ಒಂದು 5 ರೂಪಾಯಿ ಕೊಟ್ಟು ಬಿಸ್ಕಿಟ್ ಪ್ಯಾಕೆಟ್ ಕೊಟ್ಟು ಸಿದ್ಕೊಂಡಿಲ್ಲ ನೋಡು. ಬರೇ ಹೆಣ್ಣು ಮೊಮ್ಮಕ್ಕಳಿಗೆ ಮಾಡ್ತಿತ್ತು, ಅದ್ರ ಮಣ್ಣಾಗಿಟ್ಟು ಬರಲಿ, ಬರೇ ಹೆಣ್ಣು ಮೊಮ್ಮಕ್ಕಳಿಗೆ ಮಾಡ್ತಿತ್ತು. ಅದು ಸತ್ತಾಗೂ ನಮ್ಗೇನು ಕಣ್ಣಾಗ ನೀರು ಬರಲಿಲ್ಲ ಬಿಡು. ಹ್ಞೂ ಶಾಂತಕ್ಕ, ನಮ್ಮ ಮನ್ಯಾಗ ಇರೋದು, ನಮ್ಮ ಮನ್ಯಾಗ ತಿನ್ನೋದು, ಒಯ್ದೆಲ್ಲ ಮಗಳ ಮನೆಗೆ ಈಡು ಮಾಡೋದು, ಹಂಗೆ ಏನು ಮಾಡಕತ್ತ ಒಂದು ಸ್ವಭಾವ. ಕಲ ಪ್ರೇಮಿಯೇ ಏನು ಒಂದ ಸುಮ್ಮನೆ ಅರ್ಬಿ ಒಗದ ಹೋಗಿತಿ ಅಂದ್ರೆ ದೊಡ್ಡ ಕೆಲಸ ಮುಗಿಸಿ ಹೋಗ್ಬೇಕಂತೇಳನ? ಇಲ್ಲ ಬಿಡ ಯವ್ವ, ಮನ್ಯಾಗ ಏನಂತ ಏನು ಕೆಲಸ ಏನಿಲ್ಲ. ಹತ್ತಿ ಬಿಡಿಸೋದು ಆಗೈತಿ, ಎಲ್ಲ ಆಗೈತಿ, ಹೊಲನೂ ಎಲ್ಲ ಕಟಾವು ಮಾಡಕತ್ತಾರ. ಈಗ ಸದ್ಯ ಏನೂ ಕೆಲಸ ಇಲ್ಲ. ಮನೆ ಕಡ್ಲಿನೂ ಬಂದಿದ್ವು, ಭಾಳ ಹಾಕಿದ್ದಿಲ್ಲ, 1 ಎಕರೆ ಹಾಕಿದ್ವಿ. ಅದ್ರಾಗ ಇನ್ನೂ ಏನು ತೆಗ್ದಿಲ್ಲ. 1 ಎಕರೆ ಕಡ್ಲಿ ಹಂಗೆ ಅದಾವು. ಹತ್ತಿ ಮಾತ್ರ ಕುಲಾವಾಗೈತಿ, ಎಲ್ಲ ತೆಗೆದು ಕಟಾವು ಮಾಡಕತ್ತಾರ. ಗಿರ್ಜಿ, ಈ ಸಲ ಉಳಿ ಬಸವಣ್ಣನ ಜಾತ್ರೆಗೆ ಹೋಗ್ಬೇಕ್ಲೆ. ಮೊನ್ನೆ ನಮ್ಮ ಮನೆಯವ್ರು ಹೋಗಿದ್ರು, ಹೋಗಿದ್ರಲ್ಲ, ಹೊಲ ಎಲ್ಲ ಕಟಾವು
ಕಟಾವ್ ಮಾಡಕತ್ತಾರಂತವ ಎಲ್ಲ ಹೊಲ ಎಲ್ಲ ಖಾಲಿ ಮಾಡಕತ್ತಾರಂತವ ಎಲ್ಲ ಅಲ್ಲಿ ಇದ್ದಿದ್ದು ಭತ್ತ ಆಗಿತ್ತ ಎಲ್ಲ ಕೋದ್ ಯಾಕಂದ್ರೆ ಜಾತ್ರೆಯಾಗ ಹೊಲದಾಗ ನಿಂದಿರ್ತಾವಲ್ಲ ಟ್ಯಾಕ್ಟ್ರಿಗಳು ಮತ್ತೆ ಏನು ಒಂದು ಹೊಲ ಖಾಲಿ ಇರೋದಿಲ್ಲ ಆಮೇಲೆ ಮಂದಿ ಹೋದರಿಗೆಲ್ಲ ಪೈಖಾನಿಗೆ ಹೋಗಾಕ ಮಾಡಾಕ ಹೊಲ ಬೇಕಲ್ಲ ಹಾಗಾಗಿ ಈಗೆಲ್ಲ ಕ್ಲೀನ್ ಮಾಡಾಕತ್ತಾರಂತ ಹೊಲನ ಇನ್ನೊಂದು ಅಲ್ಲಲ್ಲಲ್ಲ ಒಟ್ಟು ಉಳಿದಿತ್ತಂತ ಅಷ್ಟೇ ಅದಕ್ಕೆ ಅದೆಲ್ಲ ಮುಗಿಸಿದ್ರಂದ್ರೆ ಈ ಉಳಿ ಬಸವಣ್ಣನ ಜಾತ್ರೆ ಅಲ್ವಾ ಬಾಯ್ತಡಿ ಹಾಕಿರ್ತಾನೆ ಈಗ ಉಳಿ ಬಸವಣ್ಣ ಎಲ್ಲ ಪ್ರಾಣಿಗಳಿಗೆ ಹೋಗಿ ಬರೋಣ ಈ ಸಲ ಜಾತ್ರೆಗೆ ಹಣಕಾಯಿ ಮಾಡಿಸಿ ಒಂದು ಟ್ಯಾಕ್ಟ್ರಿನ ಮಾಡ್ಕೊಂಡು ಹೋಗ್ಬಿಡೋನು ಶಾಂತಕ್ಕ ನೀನು ಅಂತ ಹೇಳ್ಬಿಡ್ತೀವಿ ಇವತ್ತು ನಾನು ಅದನ್ನ ಕೇಳಾಕಿದ್ದೆ ನೋಡಿ ಈಗ ಇವು ಶಾಂತಕ್ಕ ಉಳಿಯಾಗ ಏನು ತಂಡೆ ಇವ್ವ ಏನು ತಂಡಿ ಗದ 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 ನಡಗಬೇಕವ ಇವ್ವ ತಂಡಿ ತಡ್ಕೊಳಕಾಗೋದಿಲ್ಲ ಬಿಡ ಶಾಂತಕ್ಕ ಜಾತ್ರೆ ಟೈಮ್ನಾಗ ಹಂಗ ಮತ್ತೆ ಯವ್ವ ದೊಡ್ಡ ದೊಡ್ಡ ಬಡ್ಡಿ ಉರಿ ಹಚ್ಚಿ ಅವು ಬೆಂಕಿ ಮುಂದೆ ನಿಂತಿರ್ತಾರ ಮುಂದೆ ಬೆಚ್ಚಗಾದ್ರೂ ಹಿಂದೆ ಬೆನ್ನು ತಣ್ಣಗಾಕಿರ್ತೈತಿ ಅಷ್ಟು ತಂಡಿ ಇರ್ತೈತಲ್ಲಿ ಒಂದು ವರ್ಷ ಹೋಗ್ಯವ ನಿನ್ನ ಮುಂದೆ ಹೇಳ್ತಾನಿ ತಂಡಿಗೆ ಬೆಳತ್ತಾನೆ ನಿದ್ದೆತ್ತಿಲ್ಲ ನೋಡ ನಮ್ನಿ ತಂಡಿ ಶೂಟ್ರ್ ಹಾಕೊಂಡೇವಿ ಹೊಚ್ಕೊಂಡೇವಿ ಆದರೂ ನಡಗುದು ಆ ಒಂಥರ ಕಾಶ್ಮೀರ ಈ ಕಡೆ ಯಾವ್ಯಾವ ಡಾರ್ಜಿಲಿಂಗ ಊಟಿ ಅಲ್ಲಿನ ತಂಡಿ ಅಂತಾರ ಅದಕ್ಕೆ ಬಲ ಇತ್ತು ಬಿಡು ಇದು ನಮ್ಮ ಉಳಿವಿಗೆ ಹೋಗ್ಬಿಟ್ರೆ ಡಾರ್ಜಿಲಿಂಗು ಬೇಡ ಹ್ಞೂನ್ಲೆ ಗಿರ್ಜಿ ತಲೆ ಕಟ್ಕೊಳ್ಳೋದು ಹುಡುಗನ ಏನಾರು ಕರ್ಕೊಂಡಂದ್ರೆ ಅವಂಗೂ ತಲೆ ಕಟ್ಟೋದು ಶೂಟ್ರು ಗಿಟ್ರು ಕೈಗೆ ಹಾಕೊಳ್ಳೋದು ಎಲ್ಲ ಬೆಚ್ಚಗೆ ತಗೋಬೇಕು ನೋಡ್ಲೆ ಆಮೇಲೆ ನಾ ಹೇಳೇನಿ ಸಲ ದೊಡ್ಡ ದೊಡ್ಡ ಬಡ್ಡಿ ಟೂರಿ ಹಚ್ಚಿಬಿಡುನು ಅಲ್ಲೇ ಮಸ್ತ್ ಕಾಳಿನ ಪಲ್ಯ ಏನು ಚಪಾತಿ ಬದ್ನಿಕಾಯಿ ಪಲ್ಯ ಕಡುಬು ಮಾಡೋನು ಬಜ್ಜಿ ಗಿಜ್ಜಿ ಮಾಡಿ ಅನ್ನ ಮಾಡಿ ಅಲ್ಲೇ ಹೋಗಿ ಕಟ್ಟಿನ ಸಾರೋದು ಎಲ್ಲ ಉಳಿ ಬಸವಣಿಗೆ ಎಡಿ ಕೊಟ್ಟು ಬರ್ಬೇಕಲ್ಲ ಮತ್ತೆ ಅರೇ ನಿಮ್ದು ನೋಡಕ್ಕೆ ಚೆನ್ನಾಗಿ ಇರ್ತದೆ ಶಾಂತಂದು ಅಕ್ಕ ನಿಮ್ದು ಹೋಗವಾಗ ನಮ್ದು ಕರೀರಿ ಲೇ ಬಿಡಾಡಿ ಅದು ನಿಮ್ದು ನೋಡಕ್ಕೆ ಅಲ್ಲ ನಿಮ್ದು ಜಾತ್ರೆದು ನೋಡಕ್ಕೆ ಅನ್ನ ಅರೇ ವೈಚ ಮೈ ಬಿ ಅದೇ ಬೋಲಿತೆ ಬರೀ ಮಿಸ್ಟೇಕ್ ತಿಳ್ಕೊಂತೀರಿ ನಾನು ಕೇಳಿದ್ದೀನಿ ಉಳಿವಿದು ಬಸವಣ್ಣಂದು ಲೇ ಉಳಿವಿದು ಬಸವಣ್ಣಂದು ಅಲ್ಲಲೇ ಅದು ಉಳಿವಿ ಬಸವಣ್ಣ ಅದೇ ಉಳಿವಿ ಬಸವಣ್ಣಂದು ಜಾತ್ರೆದು ಬಹುತ್ ಖತರ್ನಾಕಿ ಆಗ್ತದೆ ಅಂತ ಅರೇ ಮೈ ಬಿ ಆತಿತಿ ಆತ ಬಾಬಾ ಲೇ ನಿನ್ನ ಭಯ ಕನ್ನಡ ಸಿಕ್ ಒದ್ದಾಡಕತ್ತದ ನೋಡ್ಲೆ ಉಳವಿ ಬಸವಣ್ಣ ಜಾತ್ರಿ ಅದೇ ಅಲ್ಲಿ ಬಹುತ್ ಖತರ್ನಾಕಿ ಆಗ್ತದೆ ಅಂತೆ ನಮ್ದುಗೆ ಬರದೆ ಈ ಸಲ ಟ್ಯಾಕ್ಟ್ರಿಗೆ ಮಾಡ್ಕೊಂಡ್ ಬಿಟ್ರೆ ನಮ್ದು ಬಚ್ಚಾದು ಕರ್ಕೊಂಡ್ ಬಿಟ್ಟಿ ನಮ್ದು ಮರದಿಗೆ ಹೇಳ್ತೀನಿ ಅರೇ ಒಂದು 4 ದಿನ ಎಷ್ಟು ದಿನಾಗೆ ಹೋಗ್ತೀರಿ ಅಂತಂದು ಅಕ್ಕ ನಿಮ್ದು ಪ್ರತಿ ಸಲಾಗೆ ಹೋದಾಗ 3 ದಿನಾಗೆ ಹೋಗ್ತೀರಿ ಅಲ್ಲ ಹುನ್ಲೆ 3 ದಿನ ಹೋಗ್ಬೇಕು ಮತ್ತೆ ಒಂದಿನ ತೇರಿನ ದಿನ ಇರ್ತೈತಿ ಒಂದಿನ ಆಮೇಲೆ ಎಡಿ ಮಾಡಿ ಕೊಡೋದಿರ್ತೈತಿ ಒಂದಿನ ಹೋಗಿ ಉಳ್ಕೊಳ್ಳೋದಿರ್ತೈತಿ ಮತ್ತೆ ಅಲ್ಲೇ ಇದು ಕೆರೆಯಾಗದು ಜಕ ಮಾಡ್ಬೇಕು ಯವ್ವ ಶಾಂತಕ್ಕ ಸತ್ತು ಹುಟ್ಟಿದ್ರು ಆ ಹೊಲದಾಗ ಮಾತ್ರ ಉಳ್ಕೋಬಾರ್ದು 4 ದಿನ ಮುಂಚೆ ಹೋಗಿ ಒಂದು ರೂಮ್ ಹಿಡಿದು ಸುಖ ಅಂತೇನೆ ನೋಡ ಸಿಗುತ್ತಿದ್ದಾವ ನಿನಗ ರೂಮ್ ವಾಣಿ ಯವ್ವ ತಾಯಿ ಇದೊಳಗಂಗವ್ವ ಸಿಕ್ಕಂಗ ಆತ್ ನಿನಗ ಬಾ ಇಲ್ಲೋಡಿಲೆ ತಿಂಗಳ ಮುಂಚೆ ಅಲ್ಲ 2 ತಿಂಗಳ ಮುಂಚೆ ರೂಮ್ ಬುಕ್ ಮಾಡ್ತಿರ್ತಾರ ಬಾರಿ ಸುಪೀರಿಯರ್ ಆಗಿ ಬಿಡ ಈಕಿನ ಪ್ರೇಮವ ಅಲ್ಲ ಏನ್ ಮನ್ಯಾಗ ಕೋಣೆ ಮಕ್ಕಳು ಐತಿವ ಅಯ್ಯ ಪುಣ್ಯಾತ್ಗಿತ್ತಿ ಅಂತಲ್ಲಿ ಹೋದಲ್ಲಿ ಬಂದಲ್ಲಿ ಗಾಡಿ ಮುಂದೆ ಅಡಿಗೆ ಮಾಡ್ಕೊಂಡು ತಿಂದು ಮಸ್ತ್ ಟ್ಯಾಂಟ್ ಹಾಕೊಂಡು ಮಕ್ಕಳದ ಅಂತ ಸುಖ ಅನಿಸ್ತತಿ ಅದಕ್ಕಲ್ಲ ಬಿಡ ಶಾಂತಕ್ಕ ಯವ್ವ ಇವು ಹೊಲದಾಗರ ಹಾಕಿರ್ತಾರ ಚಕ್ಲಿದಾರ ಗುಂಟ ಹೊಲದಾಗ ದಾಟ್ಕೊಂಡು ಹೊಂಟ್ವಿ ಕಣ ತುಂಬ ಅವನ್ನ ನೋಡುದವ ಇವ ಏನು ತಿಂದು ಕೂಳು ಬಾಯಾಗ ಬರ್ತೈತಿ ಅದಕ್ಕೆ ಇನ್ನೂ ಬೇಕಾದ್ರೆ ರೋಡ್ಗೆ ಹಚ್ಚಿ ಎಲ್ಲಾರ ಟ್ಯಾಕ್ಟ್ರಿ ನಿಂದಿರ್ಸ್ಬಿಡುನು ರೋಡ್ ಹತ್ತಿ ಬಿಡಕ್ಕೆ ಬರ್ತೈತಿ ಒಲೆ ಹುಟ್ಟಿದ ಬೆಳೆದ ಕೂಡ ನೆನಪಾಕತಿ ಅಂತಲ್ಲಿ ಉಳ್ಕೊಳ್ಳೋದು ಬೇಡ ಶಾಂತಕ್ಕ ಈ ಕಡೆ ಇರು ಈ ಸಲ ಹೆಂಗೆ ಮಾಡೋನು ಕೆರಿ ಬಾಜುಕ ಐತಲ್ಲ ಜಗ ಅಲ್ಲೇ ಟ್ಯಾಕ್ಟ್ರಿ ನಿಂದ್ರಿಸಿ ಟೆಂಟ್ ಹಾಕ್ಬಿಡೋನು ಭಾಳ ಮುಂದಕತ್ತ ಹೊಲದಾಗ ಹೋಗೋದು ಬೇಡ ದಾಟಿ ಬರಕ್ಕೆ ತ್ರಾಸಕತಿ ಹಂಗ ಮಾಡೋಂತ ಹಂಗಂದೆ ನೀನು ಆಗ್ತದ ಒಕ್ಕರೇವ ನಮ್ಮ ಮತ್ತೆ ಒದರ್ತಿರ್ತಾಳೆ ಇಷ್ಟೊತ್ತಾತ್ ಹೋದಕ್ಕೆ ಮಾತಾಡ್ಕೊಂಡು ಕುಂತಾನ ಅಲ್ಲೇ ಹೋಗಸಿದ್ದ ಒಟ್ಟು ಕೆರಿ ಕಡೆ ಅಂತೇಳಿ ಮತ್ತೆ ನನ್ನ ಗಂಡನ ಕಸಿದ್ಲ ಇಲ್ಲಿಗೆ ಅದಕ್ಕೆ ನಾ ಹೋಗ್ಕೊಂತೀರಿ ಬಡ ಅರ್ಬಿ ಹೋಗ್ರಿ